ಯಾವ್ದು ಇಲ್ಲ ರೀ, ಯಾವ ಗುರುವಲ್ಲ ಇಲ್ಲ. 1,00,000 ಕೋಟಿ ಹೋಗ್ತಾ ಇದೆ ರೀ. 1,00,000 ಕೋಟಿ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಇಲ್ಲಿ ಹೇಳಿದೀನಿ 2 ಸರ್ತಿ. ಈಗ ನಮ್ಮ KR ನಗರದಲ್ಲಿ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ, ಪಾಂಡವಪುರದಲ್ಲಿ ಸಕ್ಕರೆ ಕಾರ್ಖಾನೆ ಇದೆ. KR ನಗರದಕ್ಕೆ 4 ತಾಲೂಕಿದಾವೆ. 4 ತಾಲೂಕಿ ಇಲ್ಲಿ ತನಕ ನೀವು ಹೆಣ್ಮಕ್ಳು ಕೊಟ್ಟಿರೋ ದುಡ್ಡು ಎಷ್ಟು? 520 ಕೋಟಿ ಕೊಟ್ಟಿದ್ದೀರ. ಸ್ತ್ರೀ ಶಕ್ತಿನ ಯಾವುದಕ್ಕೆ? 520, 200 ಕೋಟಿ ದುಡ್ಡು ಖರ್ಚು ಮಾಡಿದ್ರೆ ಶುಗರ್ ಫ್ಯಾಕ್ಟ್ರಿ ಬಾಗಿಲು ತೆಗಿತಾ ಇತ್ತಾ? ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು? ದುಡಿಯೋ ಕೈ ಉದ್ಯೋಗ ಕೊಡ್ಬೇಕ್ರಿ, ಅದು ಸರ್ಕಾರ. ಕಾಸು ಕೊಡೋದಲ್ಲ ಅವ್ರಿಗೆ. ಶುಗರ್ ಫ್ಯಾಕ್ಟ್ರಿ ಬಾಗಿಲು ತೆಗೆದ್ರೆ ಕಬ್ ನೆಡೋನು, ಕಬ್ ಕಡಿಯೋನು, ಕಬ್ ಸಾಗಿಸೋನು, ಎಷ್ಟು ಜನಕ್ಕೆ. ಆಮೇಲೆ ಕೈಗೆ ದುಡ್ಡು ಓಡಾಡ್ತದೆ. ಸಾರಾಯಿ ಅಂಗಡಿಯಿಂದ ಸಿಹಿ ಅಂಗಡಿ ತನಕ ವ್ಯಾಪಾರ ಆಯ್ತದೆ, ಜನ ಸಂತೋಷವಾಗಿರ್ತಾರೆ. ಅದನ್ನ ಬಿಟ್ಬಿಟ್ಟು 2,000 ರೂಪಾಯಿ 2,000ದಲ್ಲಿ ಅಭಿವೃದ್ಧಿ ಆಗ್ಲಿಲ್ವ? ಅಯ್ಯೋ ರಾಮ, ಅದನ್ನ ಹೇಳಿಲ್ಲ. ಗಂಡನಿಗೆ 2,000 ಕೊಟ್ಟು ಏನಪ್ಪ ಸಾರಾಯಿ ರೇಟ್ ಜಾಸ್ತಿ ಮಾಡ್ಕೊ, ಏನಿಲ್ಲ ಹೋಯ್ತು ಬಿಡಪ್ಪ ಅಂತ ಹೇಳಿ. ಅದಕ್ಕೆ ಇದನ್ನ ನಮ್ಮ ಮಾಧ್ಯಮದವ್ರ ಜೊತೆ ಹಂಚ್ಕೋಬೇಕು, ಸ್ವಲ್ಪ ಜನಕ್ಕೆ ಗೊತ್ತಾಗ್ಬೇಕ್ರಿ ಇದು ಏನಾನು. ನಾನು ಇವತ್ತು ಒಂದು ನೋಡಿದೆ ರೀ, ಯಾರೋ ಕಳಿಸಿದಾರೆ, ಇದು ಬರ್ತಾವಲ್ಲಪ್ಪ ಮೊಬೈಲಲ್ಲಿ. ಆ ಮೊಬೈಲಲ್ಲಿ ನೋಡಿದೆ ರೀ ಇವತ್ತು. ಆ ವಿಜಯ್, ತಮಿಳ್ನಾಡು ಮುಖ್ಯಮಂತ್ರಿ, ಎಷ್ಟು ಚೆನ್ನಾಗಿ ಹೇಳಿದಾನೆ. ಎಷ್ಟು ದಿವಸ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಮಾಡಿಸ್ತೀರಿ? ಎಷ್ಟು ದಿವಸ ಮಾಡಿಸ್ತೀರಾ? ಎಷ್ಟು ದಿವಸ ಈ ಇಶ್ಯೂ ಇಟ್ಕೊಂಡು ರಾಜಕಾರಣ ಮಾಡ್ತೀರಾ? ಎಷ್ಟು ದಿವಸ ಈ ಜನರನ್ನ ಗೋಳಿಕೋತೀರಾ ನೀವು? ಇದಕ್ಕೆ ಕೊನೆ ಇಲ್ವಾ ಅಂತ ಕೇಳಿದಾನೆ ಒಂದು ರಾಜ್ಯದ ಮುಖ್ಯಮಂತ್ರಿ. ಕೇಳಿದಾನ್ರಿ, ಮೊದಲು ಇದು ನಿಲ್ಲಿಸ್ರಿ, ಜನ ಅವರೇ ಸರಿಯಾಗ್ತಾರೆ, ದೇಶ ಅಭಿವೃದ್ಧಿ ಆಗುತ್ತೆ. ಈ ಜಾತಿ ಜಗಳ, ಧರ್ಮದ ಜಗಳ ಎಷ್ಟು ದಿವಸ ಮಾಡಿಸ್ತೀರಾ ನೀವು? ಅವನ ನಾವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅನ್ಕೊಂಡಿದ್ರಲ್ಲ, ನಮ್ಗೆ ಕಾಮನ್ ಸೆನ್ಸ್ ಇದೆ ಅವನಿಗೆ. ಒಬ್ಬ ನಾಡಾಳವನ್ಗೆ ಕಾಮನ್ ಸೆನ್ಸ್ ಇರಬೇಕು. ಆ ಕಾಮನ್ ಸೆನ್ಸ್ ಅಲ್ಲಿದೆ ಅವನ ಹತ್ರ. ಅವನೇನು ದೊಡ್ಡ ರಾಜಕಾರಣಿ ಏನಾಗಿರ್ಲಿಲ್ಲ. ಹಾಗಾಗಿ ಏನಪ್ಪ ಇಷ್ಟು ಹೇಳ್ಬೇಕು ನಿಮ್ ಜೊತೆ ಅಂತ ಬಂದೆ. ಇನ್ನೇನಾರು ಇದ್ರೆ ಹೇಳ್ರಪ್ಪ. ಅದೇ ರೀತಿ ಸಿದ್ದರಾಮಯ್ಯ ಹೇಳಿದ್ರಲ್ಲಿ, ಹಿಜಾಬು ಪಂಜಾಬು ಎಲ್ಲ ಜಾನುವಾರ ಆಧಾರ ಈ ದಾರ ಎಲ್ಲ ಹಾಕೊಂಡು ಬರ್ರಿ, ತೊಂದರೆ ಇಲ್ಲ. ಬಟ್ ಇದು ಬರಬಾರ್ದು, ಒಂದು ಯಾವುದು ಕೇಸರಿ ಶಾಲ್ ಬರಬಾರ್ದು. ಅದ್ಯಾವನೇ ಇದು ಜಗಳ ತಂದು ಹಾಕೋದು, ಮುಖ್ಯಮಂತ್ರಿನೇ ಜಗಳ ತಂದು ಹಾಕೋದು. ಆಮೇಲೆ ರಿಸರ್ವೇಶನ್ ಪಾಲಿಸಿ ರೀ, ಪುಣ್ಯಾತ್ಮ ದೇವರಾಜರು ಎಷ್ಟು ಚೆನ್ನಾಗಿ ಮಾಡೋದು, ಇವು ಎಲ್ಲ ಹಾಳು ಮಾಡಿಟ್ಟ ಆತ ಕಡೆಗೆ. ಯಾವುದು ಸರಿಯಾಗಲಿಲ್ಲ ನೋಡಿ. ಜಾತಿವಾರು ಜನಗಣತಿ ಮಾಡಿ ಏನಾಯ್ತದು? ಸೊ ಈ ರಾಜ್ಯದಲ್ಲಿ the only reservation policy which was implemented effectively, properly in the state, Havnur Commission report. ಅದು ಬಿಟ್ಟು ಯಾವುದೂ ಆಗಲಿಲ್ಲ. ನೀನು ಯಾವನೇ ನೀನು ಕತ್ತಿ? ನಾ ದೇವರಾಜರ್ಸ್ಕಿಂತ ದೊಡ್ಡವ್ರು ಯಾವ ದೊಡ್ಡವನ್? ಪುಣ್ಯಾತ್ಮ ದೇವರಾಜರ್ಸ್ ಹಾವನೂರು ಕಮಿಷನ್ ರಿಪೋರ್ಟ್ ಕೊಟ್ಟಿತ್ತು. ಏನು ಮಾಡಲಿಲ್ಲ, ಸುಮ್ಮನೆ ಬೊಗಳೆ ಹೊಡ್ಕೊಂಡು ಮುಗಿದೋಯ್ತತೆ. ಈ 3 ವರ್ಷ, ಆ 5 ವರ್ಷ. ಆ 5 ವರ್ಷದಲ್ಲಿ ಏನೋ ಸ್ವಲ್ಪ ಕರೆದು ಮಾತಾಡೋದು ಅದು ಇದು ನಡೀತು. ಈಗಂತೂ ಇಲ್ಲವೇ ಇಲ್ಲ ಏನು. ಕರ್ನಾಟಕದಲ್ಲಿ ವಿರೋಧ ಪಕ್ಷ ಎಲ್ಲ ಐತೆ? ನಾನು ಅಲ್ಲೇ ಇದ್ದೀನಿ.
ಬಿಜೆಪಿಲೇ ಇದ್ದೀನಿ. ನಾನು ವಿರೋಧ ಮಾಡೋಷ್ಟು ವಿರೋಧ ಪಕ್ಷದ ನಾಯಕ ಅಧ್ಯಕ್ಷ ಮಾಡ್ತಾ ಇಲ್ಲ. ಹಾ, ಎಲ್ಲಿದೆ? ಇಲ್ಲ, ಇಲ್ಲಿ ಈ ರಾಜ್ಯದಲ್ಲಿ ನೋಡ್ರಿ, ಜನ ತಪ್ಪು ತಿಳ್ಕೊಂಡಿದ್ದಾರೆ. ಇಲ್ಲಿ ಅಲೈನ್ಮೆಂಟ್ ಯಾರ್ಯಾರಿಗಿದೆ ಗೊತ್ತೇ? ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ. ಯಡಿಯೂರಪ್ಪ ಸಿದ್ದರಾಮಯ್ಯಗೆ ಅಲೈನ್ಮೆಂಟ್ ಇದೆ ಇಲ್ಲಿ, ನೋಡ್ಕೊಂಬನ್ನಿ ಎಷ್ಟು ಅಂತ ಹೇಳಿ. ಬೇಕಾದ್ರೆ ಇನ್ನೊಂದು ದಿವಸ ಕ್ಲೀನಾಗಿ ಹೇಳ್ತೀನಿ ನಿಮಗೆ ಹೇಗೆ ಎಲ್ಲ ಸೇರಿ ಹಾಳು ಮಾಡ್ತಾ ಇದ್ದಾರೆ ಅಂತ. ಛೇ, ಸುಮ್ಮನೆ ಅವರು ಇವರು ಬೋಯ್ ಬಿಜೆಪಿ ಅನ್ನು. ಏನ್ ಬಿಜೆಪಿ? ಅವ್ರ ಜೊತೆನೆ ಮನೆ ಕಳೋದು. ನೋ. ಅವೆಲ್ಲ ಅದೆಲ್ಲ ದೊಡ್ಡ ಮಾತು ಬಿಡಿ, ನಾವ್ಯಾಕೆ ಹೇಳೋದು? ಈಗ ಕೇಳಪ್ಪ, ಇಲ್ಲಿ ಎಲ್ಲ ಕಾಲದಲ್ಲೂ ಆಗಿದೆ. ಈಗ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೂ ಆಗಿದೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎಷ್ಟೆಲ್ಲ ಆಗಿಲ್ಲ. ದೇಶ ಸಂಕಷ್ಟಕ್ಕೆ ಬಂದಾಗ ಈಗ ಯಾರು ಶಾಸ್ತ್ರಿಗಳು ಜೈ ಜವಾನ್ ಜೈ ಕಿಸಾನ್, ಸೋಮವಾರ ಒಂದು ಹೊತ್ತು ಊಟ ಬಿಡ್ರಪ್ಪ ಅಂತ, ಚಿನ್ನ ಬೆಳ್ಳಿ ಇದ್ರೆ ಬಂದು ದೇಶಕ್ಕೆ ಅರ್ಪಣೆ ಮಾಡಿ ಎಂದು ಹೇಳಿದ್ದಾರೆ ಮೋದಿಯವ್ರು. ತಪ್ಪೇನಿದೆ ಅದರಲ್ಲಿ? ವಾಟ್ ರಾಂಗ್ ಇನ್ ಇಟ್?